ಯಾವುದೇ ಒಂದು ದೊಡ್ಡ ಕಥೆ ಹಿಂದೆ ಒಂದು ಮೂಲ ಸಂಘರ್ಷ ಇರುತ್ತೆ. ಮಹಾಭಾರತದ ಕಥೆಯಲ್ಲೂ ಅಷ್ಟೇ. ಆ ಸಂಘರ್ಷ ಶುರುವಾಗಿದ್ದು ಒಂದೇ ಸಿಂಹಾಸನಕ್ಕಾಗಿ ಹೋರಾಡಿದ ಎರಡು ರಾಜಕುಟುಂಬಗಳ ನಡುವೆ. ಹಾಗಾದ್ರೆ ಈ ವೈಷಮ್ಯದ ಬೀಜಗಳು ಹೇಗೆ ಬಿತ್ತಲ್ಪಟ್ಟವು ಮತ್ತು ಒಂದು ದೊಡ್ಡ ಯುದ್ಧದ ಕಥೆ ಹೇಗೆ ಶುರುವಾಯಿತು ಅಂತ ಇವತ್ತು ನೋಡೋಣ. ಕತೆ ಶುರುವಾಗೋದೇ ಹಸ್ತಿನಾಪುರದಿಂದ. ಇಲ್ಲಿ ಸಿಂಹಾಸನಕ್ಕೆ ಇಬ್ರು ಹಕ್ಕುದಾರರು ಇದ್ರು, ಅಣ್ಣಾತಮ್ಮ, ಧೃತರಾಷ್ಟ್ರ ಮತ್ತು ಪಾಂಡು. ಹುಟ್ಟಿನಿಂದೇ ಧೃತರಾಷ್ಟ್ರನೇ ಹಿರಿಯ, ಹಾಗಾಗಿ ರಾಜನಾಗ್ಬೇಕಿತ್ತು. ಆದ್ರೆ ಅವನಿಗೆ ಹುಟ್ಟಿನಿಂದಲೇ ಕಣ್ಣು ಕಾಣ್ತಿರ್ಲಿಲ್ಲ. ಈ ಒಂದೇ ಕಾರಣಕ್ಕೆ ಆಳುವ ಯೋಗ್ಯತೆ ಇಲ್ಲ ಅಂತ ತೀರ್ಮಾನ ಆಗುತ್ತೆ. ಹೀಗಾಗಿ ಕಿರೀಟ ಸಿಕ್ಕಿದ್ದು ಅವನ ತಮ್ಮ ಪಾಂಡುವಿಗೆ. ಇದು ನೋಡಕ್ಕೆ ನ್ಯಾಯ ಅನ್ಸಿದ್ರೂ ಅಧಿಕಾರದ ಈ ಮೊದಲನೇ ಹೆಜ್ಜೆಯಲ್ಲೇ ಮುಂದಿನ ಜನಾಂಗದ ದ್ವೇಷಕ್ಕೆ ಅಡಿಪಾಯ ಹಾಕಲಾಗಿತ್ತು. ಮೊದಲ ಬಿರುಕು ಅಧಿಕಾರದ್ದಾದ್ರೆ ಎರಡನೇದು ವೈಯಕ್ತಿಕ ತ್ಯಾಗದ್ದು. ಧೃತರಾಷ್ಟ್ರನಿಗೆ ರಾಜಪಟ್ಟ ಸಿಗ್ಲಿಲ್ಲ ಸರಿ, ಆದ್ರೆ ಅವನಿಗೆ ಗಾಂಧಾರದ ರಾಜಕುಮಾರಿ ಗಾಂಧಾರಿಯ ಜೊತೆ ಮದುವೆ ಆಯ್ತು. ತನ್ನ ಗಂಡನ ಜಗತ್ತು ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಗಾಂಧಾರಿ ಒಂದು ವಿಚಿತ್ರ ನಿರ್ಧಾರ ತಗೊಂಡ್ಲು. ಅವಳು ತನ್ನ ಕಣ್ಣಿಗೆ ಶಾಶ್ವತವಾಗಿ ಬಟ್ಟೆ ಕಟ್ಕೊಂಡು ತಾನು ಕತ್ತಲಲ್ಲೇ ಬದುಕೋದಾಗಿ ಶಪಥ ಮಾಡ್ಲು. ಇದು ಪ್ರೀತಿನ ಅಥವಾ ಮುಂದೆ ಆಗೋ ಅನಾಹುತಕ್ಕೆ ಮುನ್ನುಡಿನ? ಯೋಚ್ನೆ ಮಾಡ್ಬೇಕಾದ ವಿಷಯ. ಈ ಕಥೆ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಇದ್ರಲ್ಲಿ ಬರೋ ಮುಖ್ಯ ಪಾತ್ರಗಳನ್ನ ನೋಡ್ಬಿಡೋಣ. ಒಂದ್ ಕಡೆ ಧೃತರಾಷ್ಟ್ರ ಮತ್ತು ಗಾಂಧಾರಿ, ಇನ್ನೊಂದ್ ಕಡೆ ರಾಜನಾದ ಪಾಂಡು ಮತ್ತು ಅವನ ಇಬ್ಬರು ಹೆಂಡ್ತಿರು ಕುಂತಿ ಮತ್ತು ಮಾದ್ರಿ. ಆದ್ರೆ ತೆರೆಮರೆಯಲ್ಲಿ ಇನ್ನೊಬ್ಬ ಆಟ ಆಡ್ತಿದ್ದ, ಅವನೇ ಶಕುನಿ, ಗಾಂಧಾರಿಯ ಅಣ್ಣ. ತನ್ನ ತಂಗಿಯನ್ನ ಒಬ್ಬ ಕುರುಡನಿಗೆ ಮದ್ವೆ ಮಾಡ್ಕೊಟ್ರಲ್ಲ ಅಂತ ಕುರುವಂಶದ ಮೇಲೆ ಅವನಿಗೆ ಎಲ್ಲಿಲ್ಲದ ದ್ವೇಷ. ಈ ದ್ವೇಷದ ವಿಷಾನೇ ಮುಂದೆ ಇಡೀ ರಾಜ್ಯವನ್ನೇ ಸರ್ವನಾಶ ಮಾಡೋದು. ರಾಜನಾಗಿ ಸಾಕಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಿದ ಮೇಲೆ ಪಾಂಡುಗೆ ಒಂದು ಬ್ರೇಕ್ ಬೇಕು ಅನ್ಸ್ತು. ಅವನ ರಾಜ್ಯಭಾರವನ್ನ ತಾತ್ಕಾಲಿಕವಾಗಿ ತನ್ನ ಅಣ್ಣ ಧೃತರಾಷ್ಟ್ರನಿಗೆ ವಹಿಸಿ ತನ್ನ ಇಬ್ರು ಹೆಂಡತಿಯರ ಜೊತೆ ಕಾಡಿನ ಶಾಂತ ವಾತಾವರಣಕ್ಕೆ ಹೊರಟ. ಆದ್ರೆ ಆ ಶಾಂತತೆಯೇ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ಆಗಿತ್ತು. ಕಾಡಿನಲ್ಲಿ ಅರಮನೆಯ ಜವಾಬ್ದಾರಿಗಳಿಲ್ಲದೆ ಪಾಂಡು ಮತ್ತು ಅವನ ಕುಟುಂಬ ಖುಷಿಯಾಗಿತ್ತು. ಆದರೆ ವಿಧಿ ಅವರಿಗಾಗಿ ಬೇರೇನೇ ಬರ್ದಿತ್ತು. ಒಂದು ದಿನ ಬೇಟೆಯಾಡೋ ಸಮಯದಲ್ಲಿ ಪಾಂಡು ಮಾಡಿದ ಒಂದು ಸಣ್ಣ ತಪ್ಪು ಇಡೀ ವಂಶದ ಹಣೆಬರಹವನ್ನೇ ಬದಲಾಯಿಸಿಬಿಡ್ತು. ದಟ್ಟವಾದ ಕಾಡು. ಪಾಂಡು ಬೇಟೆಯಾಡ್ತಿದ್ದಾಗ ಒಂದು ಪೊದೆಯ ಹತ್ತಿರ ಏನೋ ಶಬ್ದ ಕೇಳಿಸ್ತು. ಅವನು ನುರಿತ ಬಿಲ್ಲುಗಾರ. ತಕ್ಷಣವೇ ಬಾಣ ಹೂಡಿ ಶಬ್ದ ಬಂದ ಕಡೆಗೆ ಹೊಡೆದ. ಆ ಒಂದು ಬಾಣ, ಆ ಒಂದು ಕ್ಷಣ ಎಲ್ಲವನ್ನೂ ಬದಲಾಯಿಸ್ಲಿತ್ತು. ಅಯ್ಯೋ, ಅದು ಪ್ರಾಣಿಯಾಗಿರ್ಲಿಲ್ಲ. ಪಾಂಡುವಿನ ಬಾಣಕ್ಕೆ ಬಲಿಯಾಗಿದ್ದು ಋಷಿ ಕಿಂದಮ ಮತ್ತು ಅವರ ಪತ್ನಿ. ಸಾಯುವ ಕೊನೆ ಕ್ಷಣದಲ್ಲಿ ಆ ಋಷಿ ಪಾಂಡುವಿಗೆ ಒಂದು ಭಯಂಕರವಾದ ಶಾಪ ಕೊಟ್ಟ. ಅದು ಸಾವಿಗಿಂತಲೂ ಕ್ರೂರವಾದ ಶಾಪ. ಪಾಂಡುವಿನ ಇಡೀ ಭವಿಷ್ಯವನ್ನೇ ಕಿತ್ತುಕೊಳ್ಳುವ ಶಾಪ. ಈ ಶಾಪದ ಅರ್ಥ ಏನ್ ಗೊತ್ತಾ? ಪಾಂಡು ಇನ್ನು ಮುಂದೆ ಮಕ್ಕಳನ್ನು ಪಡೆಯೋ ಹಾಗೇನೇ ಇರ್ಲಿಲ್ಲ. ಆ ಕಾಲದ ನಂಬಿಕೆ ಪ್ರಕಾರ ಮಗನೇ ಅಂತಿಮ ಸಂಸ್ಕಾರ ಮಾಡಿದ್ರೆ ಮಾತ್ರ ಮೋಕ್ಷ ಸಿಗೋದು. ಅಂದ್ರೆ ಪಾಂಡುವಿನ ವಂಶ ಇಲ್ಲಿಗೆ ಮುಗಿದುಹೋಯ್ತು ಅನ್ನೋ ಹಾಗಾಯ್ತು. ಮೊದಲು ರಾಜ್ಯ ಕಳ್ಕೊಂಡ, ಈಗ ವಂಶವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ. ಪಾಂಡು ಪೂರ್ತಿ ಹತಾಶನಾಗಿದ್ದ. ಹೀಗೆ ಎಲ್ಲಾ ಕಡೆ ಕತ್ತಲೆ ಅನ್ಸೋವಾಗ್ಲೇ ನೋಡಿ ಎಲ್ಲೋ ಒಂದು ಕಡೆ ಬೆಳಕಿನ ಕಿರಣ ಕಾಣಿಸುತ್ತೆ. ಆ ಪರಿಹಾರ ಬಂದಿದ್ದು ಮನುಷ್ಯರಿಂದಲ್ಲ, ಬದಲಿಗೆ ದೇವತೆಗಳಿಂದ. ತನ್ನ ಗಂಡನ ನೋವನ್ನು ನೋಡಿದ ಕುಂತಿ ಆಗ ತನ್ನಲ್ಲಿದ್ದ ಒಂದು ಸೀಕ್ರೆಟ್ ಹೇಳ್ತಾಳೆ. ಅವಳಿಗೆ ಚಿಕ್ಕ ವಯಸ್ಸಲ್ಲಿ ಋಷಿ ದೂರ್ವಾಸರು ಒಂದು ವರ ಕೊಟ್ಟಿದ್ರು, ಒಂದು ವಿಶೇಷ ಮಂತ್ರ. ಆ ಮಂತ್ರ ಹೇಳಿದ್ರೆ ಅವಳು ಯಾವುದೇ ದೇವರನ್ನ ಬೇಕಾದ್ರೂ ಕರೆಯಬಹುದಿತ್ತು ಮತ್ತೆ ಅವರಿಂದ ಮಕ್ಕಳನ್ನ ಪಡೆಯಬಹುದಿತ್ತು. ಇದು ಕೇವಲ ಒಂದು ವರವಲ್ಲ, ಇದು ಕುರುವಂಶವನ್ನ ಉಳಿಸೋಕಿದ್ದ ಒಂದೇ ಒಂದು ದಾರಿಯಾಗಿತ್ತು. ಪಾಂಡುವಿನ ಕೋರಿಕೆ ಮೇರೆಗೆ ಕುಂತಿ ತನ್ನ ಮಂತ್ರವನ್ನು ಬಳಸಿದಳು. ಮೊದಲು ಧರ್ಮದೇವನಿಂದ ಯುಧಿಷ್ಠಿರ ಹುಟ್ಟಿದ, ಆಮೇಲೆ ವಾಯುದೇವನಿಂದ ಭೀಮ ಮತ್ತು ದೇವತೆಗಳ ರಾಜ ಇಂದ್ರನಿಂದ ಅರ್ಜುನ ಹುಟ್ಟಿದ. ನಂತರ ಕುಂತಿ ಆ ಮಂತ್ರವನ್ನ ಪಾಂಡುವಿನ ಇನ್ನೊಬ್ಬ ಹೆಂಡ್ತಿ ಮಾದ್ರಿಗೆ ಒನ್ನೆ ಹೇಳ್ಕೊಟ್ಲು. ಮಾದ್ರಿ ತುಂಬ ಜಾಣೆ. ಅವಳು ಒಂದೇ ಮಂತ್ರದಲ್ಲಿ ಅವಳಿ ದೇವತೆಗಳಾದ ಅಶ್ವಿನಿ ಕುಮಾರರನ್ನ ಕರೆದು ನಕುಲ ಮತ್ತು ಸಹದೇವ ಎಂಬ ಇಬ್ಬರು ಮಕ್ಕಳನ್ನ ಪಡೆದ್ಲು. ಇವರೇ ಮುಂದೆ ಪಾಂಡವರು ಅಂತ ಪ್ರಸಿದ್ಧರಾದರು. ಸರಿ, ಕಾಡಲ್ಲಿ ಈ ಕಥೆ ನಡೀತಿದ್ರೆ ಅರಮನೆಯಲ್ಲೇನಾಗ್ತಿತ್ತು? ಈಗ ವಾಪಸ್ ಹಸ್ತಿನಾಪುರಕ್ಕೆ ಹೋಗೋಣ. ಅಲ್ಲಿ ಇದಕ್ಕಿಂತ ಸಂಪೂರ್ಣ ಭಿನ್ನವಾದ ಒಂದು ಘಟನೆ ನಡೀತಿತ್ತು. ಈ ಕಡೆ ಹಸ್ತಿನಾಪುರದಲ್ಲಿ ಗಾಂಧಾರಿ ಬರೋಬ್ಬರಿ 2 ವರ್ಷಗಳಿಂದ ಗರ್ಭಿಣಿಯಾಗಿದ್ಲು. ಕಾಡಲ್ಲಿರೋ ಕುಂತಿಗೆ ಈಗಾಗ್ಲೇ ಮಗ ಹುಟ್ಟಿದಾನೆ ಅನ್ನೋ ಸುದ್ದಿ ಅವಳಿಗೆ ತಲುಪಿದಾಗ ಅವಳ ಸಹನೆ ಹೋಯ್ತು. ಅಸೂಯೆ, ಹತಾಶೆ ಶುರುವಾಯ್ತು. ತನ್ನ ಮಗನೇ ಸಿಂಹಾಸನಕ್ಕೆ ಹಿರಿಯಮಾಗ್ಬೇಕು ಅನ್ನೋ ಆಸೆ ಭಗ್ನ ಆಗುತ್ತೆ ಅನ್ನೋ ಭಯ ಶುರುವಾಯ್ತು.
ಆ ಕೋಪದಲ್ಲಿ, ಆ ಹತಾಶೆಯಲ್ಲಿ ಅವಳು ಮಾಡಬಾರ್ದುದು ಮಾಡ್ಬಿಟ್ಲು. ತನ್ನ ಹೊಟ್ಟೆಗೆ ತಾನೇ ಬಲವಾಗಿ ಹೊಡೆಸ್ಕೊಂಡ್ಲು. ಇದ್ರಿಂದ ಅವಳಿಗೆ ಹೆರಿಗೆ ಆಯ್ತು, ನಿಜ. ಆದ್ರೆ ಹುಟ್ಟಿದ್ ಮಗು ಅಲ್ಲ, ಬದಲಿಗೆ ಒಂದು ಗಟ್ಟಿಯಾದ ಮಾಂಸದ ಮುದ್ದೆ. ಆವಾಗ ಋಷಿವ್ಯಾಸರು ಮಧ್ಯಪ್ರವೇಶ ಮಾಡಿದ್ರು. ಅವರ ಸೂಚನೆ ಪ್ರಕಾರ ಆ ಮಾಂಸದ ಮುದ್ದೆಯನ್ನ 101 ತುಂಡುಗಳಾಗಿ ಮಾಡಿ ತುಪ್ಪ ತುಂಬಿದ ಮಡಕೆಗಳಲ್ಲಿ ಇಡ್ಲಾಯಿತು. ಕೇಳೋಕೆ ವಿಚಿತ್ರ ಅನ್ಸಿದ್ರು, ಕೆಲವು ತಿಂಗಳುಗಳ ನಂತರ ಆ ಮಡಕೆಗಳಿಂದ 100 ಗಂಡು ಮಕ್ಕಳು ಮತ್ತೆ 1 ಹೆಣ್ಣು ಮಗಳು ಹುಟ್ಟಿದ್ರು. ಅವರೇ ಕೌರವರು. ಸರಿ, ಈಗ ಮತ್ತೆ ಕಾಡಿಗೆ ಹೋಗೋಣ. ಅಲ್ಲಿ ಪಾಂಡುವಿನ ಕಥೆ ಒಂದು ದುರಂತದ ಅಂತ್ಯಕ್ಕೆ ಬಂದು ನಿಂತಿತ್ತು. ಎಷ್ಟೋ ವರ್ಷಗಳು ಕಳೆದು ಹೋಗಿತ್ತು. ತನ್ನ 5 ಜನ ಮಕ್ಕಳ ಆಟಪಾಠಗಳನ್ನ ನೋಡ್ತಾ ಪಾಂಡುವಿಗೆ ಆ ಋಷಿಯ ಶಾಪ ಒಂದು ಕೆಟ್ಟ ಕನಸಿನ ತರಹ ಮರೆತೆ ಹೋಗಿತ್ತು. ಪ್ರಕೃತಿಯ ಮಡಿಲಲ್ಲಿ ತನ್ನ ಮೇಲೆ ಸಾವಿನ ನೆರಳಿದೆ ಅನ್ನೋದನ್ನ ಅವನು ಬಹುತೇಕ ಮರೆತುಬಿಟ್ಟಿದ್ದ. ಆದರೆ ಒಂದು ದಿನ ವಸಂತಕಾಲದ ಸುಂದರ ಬೆಳಕಿನಲ್ಲಿ ಮಾದ್ರಿಯನ್ನ ನೋಡಿ ಪಾಂಡುವಿನ ಮನಸ್ಸಲ್ಲಿ ತಡೆಯೋಕಾಗದ ಆಸೆ ಹುಟ್ಟಿತು. ಆ ಒಂದು ಕ್ಷಣ ಅವನ ವಿವೇಕ, ಅವನ ಬಯಕೆಯ ಮುಂದೆ ಸೋತು ಹೋಯಿತು. ಬೇಡ ಮಹಾರಾಜ, ನಿಮಗೆ ಶಾಪ ನೆನ್ಪಿಲ್ಲವೇ ಅಂತ ಮಾದ್ರಿ ಜೋರಾಗಿ ಕಿರ್ಚಿದ್ಲು. ಅವಳು ಅವನ್ನ ದೂರ ತಳ್ಳೋಕ್ ಪ್ರಯತ್ನಪಟ್ಲು. ಆದ್ರೆ ಅವಳ ಮಾತುಗಳು ಅವನ ಕಿವಿಗೆ ತಲುಪಲೇ ಇಲ್ಲ. ಅಷ್ಟೇ, ಪಾಂಡು ಮಾದ್ರಿಯನ್ನ ಅಪ್ಪಿಕೊಂಡ ಆ ಕ್ಷಣದಲ್ಲೇ ಋಷಿ ಕಿಂದಮನ ಶಾಪ ನಿಜವಾಯಿತು. ಅವನು ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟು. ಪಾಂಡುವಿನ ಸಾವು ಕೇವಲ ಒಂದು ದುರಂತ ಆಗಿರ್ಲಿಲ್ಲ. ಅದು ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಡೆಯೋ ದೊಡ್ಡ ಯುದ್ಧಕ್ಕೆ ನಾಂದಿ ಹಾಡಿತು. ತನ್ನಿಂದಲೇ ಹೀಗಾಯಿತು ಅನ್ನೋ ನೋವಲ್ಲಿ ಮಾದ್ರಿ ಒಂದು ದೊಡ್ಡ ನಿರ್ಧಾರ ತಗೊಂಡ್ಲು. ತನ್ನ ಅವಳಿ ಮಕ್ಕಳನ್ನ ಕುಂತಿಯ ಕೈಗೊಪ್ಪಿಸಿ ಪಾಂಡುವಿನ ಚಿತೆಯಲ್ಲೇ ತಾನೂ ಪ್ರಾಣ ಬಿಟ್ಲು. ಹೀಗೆ ಕುಂತಿ ಅನಾಥರಾದ 5 ಮಕ್ಕಳ ಜೊತೆ ಹಸ್ತಿನಾಪುರಕ್ಕೆ ವಾಪಸ್ ಬಂದಳು. ಸಿಂಹಾಸನದ ನ್ಯಾಯಯುತ ಹಕ್ಕುದಾರರು ಅವರೇ ಆಗಿದ್ರು. ಆದ್ರೆ ಅಲ್ಲಿ ಅವರಿಗಾಗಿ ಕಾಯ್ದಿದ್ದಿದ್ಯಾರು? ಅವರ 100 ಜನ ದಾಯಾದಿಗಳು, ಕೌರವರು. ಒಂದು ಮಹಾ ಸಂಘರ್ಷದ ಆರಂಭಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಹಾಗಾದ್ರೆ ಒಂದೇ ಅರಮನೆ, ಒಂದೇ ಸಿಂಹಾಸನ, 5 ಜನ ಪಾಂಡವರು, 100 ಜನ ಕೌರವರು. ಇವರ ಮಧ್ಯೆ ಸಹೋದರ ಪ್ರೀತಿ ಉಳಿಯುತ್ತಾ ಅಥವಾ ಅಧಿಕಾರದ ಆಸೆ ಎಲ್ಲವನ್ನೂ ನಾಶ ಮಾಡುತ್ತಾ? ಈ ಪ್ರಶ್ನೆಯಲ್ಲೇ ಇಡೀ ಮಹಾಭಾರತದ ಮಹಾಯುದ್ಧದ ಕಥೆ ಅಡಗಿದೆ.